ನಮಸ್ತೆ ವೀಕ್ಷಕರೇ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ನಿಮ್ಮ ಮುನಿರಾಜು. ಗಿಳಿಗಾಗಿ ಯುವಕನ ಪ್ರಾಣ ಪಕ್ಷಿ ಹಾರಿಹೋಗಿರುವಂಥ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಹಾಗಾದರೆ ಯಾವ ರೀತಿ ಈ ಒಂದು ಘಟನೆ ಆಯಿತು, ಕಾರಣ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋ ಮಾಡಿ, ಹಾಗೂ ಬೆಲ್ ಬಟನನ್ನು ಒತ್ತಿ. ಮತ್ತು ನಮ್ಮ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ವೀಕ್ಷಕರೇ, ಬೆಂಗಳೂರಿನಲ್ಲಿ ಇಂಥ ಒಂದು ಘಟನೆ ನಡೆದಿರೋದು ನಗರದ ಗಿರಿನಗರ ಏನಿದೆ, ಇಲ್ಲಿ ಅರುಣ್ ಕುಮಾರ್ ಎಂಬಾತ ನಿನ್ನೆ ಮಧ್ಯಾಹ್ನ ಗಿಳಿಯನ್ನು ರಕ್ಷಣೆ ಮಾಡುವಂಥ ಸಲುವಾಗಿ ವಿದ್ಯುತ್ ಶಾಕ್ಗೆ ಹೊಡೆದು ಸಾವನ್ನಪ್ಪಿರುವಂಥ ಘಟನೆ ಕೂಡ ನಗರದಲ್ಲಿ ನಡೆದಿದೆ. ಗಿರಿನಗರ ಬಳಿಯ ವೀರಭದ್ರೇಶ್ವರ ನಗರ ನಿವಾಸಿಯಾಗಿರುವಂಥ ಅರುಣ್ ಕುಮಾರ್ ಏನಿದ್ದಾನೆ, ಈತ ಒಂದು ಖಾಸಗಿ ಕಂಪ್ನಿಯಲ್ಲಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದ. ನಿನ್ನೆ ಮಧ್ಯಾಹ್ನ ಮನೆಯಲ್ಲಿ ಸುಮಾರು 2 ಲಕ್ಷ ಬೆಲೆ ಬಾಳುವಂಥ ಒಂದು ವಿದೇಶಿ ಮೂಲದ ಒಂದು ಗಿಳಿ ಏನಿದೆ, ಆ ಒಂದು ಗಿಳಿಯನ್ನು ಮನೆಯಲ್ಲಿ ತಗೊಂಡ್ಬಂದು ಸಾಕೊಂಡಿರ್ತಾರೆ. ನಂತರ ಆ ಒಂದು ಗಿಳಿಯನ್ನ ಕೈ ಮೇಲೆ ಕೂರಿಸ್ಕೊಂಡು ಅದನ್ನ ಆಟ ಆಡಿಸ್ಬೇಕಾದ್ರೆ ಅದು ಫ್ಲಾಟ್ ಇಂದ ಹೊರಗಡೆ ಹೋಗಿ ಒಂದು ವಿದ್ಯುತ್ ತಂತಿ ಮೇಲೆ ಕುಳಿತುಕೊಂಡಿರೋದು. ಈ ಸಂದರ್ಭದಲ್ಲಿ ಅದನ್ನ ರಕ್ಷಣೆ ಮಾಡಬೇಕು ಅಂತೇಳಿ ಅರುಣ್ ಕುಮಾರ್ ಒಂದು ಪ್ರಯತ್ನವನ್ನು ಕೂಡ ಪಟ್ಟಿದ್ರು. ಆ ಒಂದು ಸಂದರ್ಭದಲ್ಲಿ ಆತನಿಗೆ ವಿದ್ಯುತ್ ಶಾಕ್ ಹೊಡೆದ ಪರಿಣಾಮವಾಗಿ ಆತ ಸ್ಥಳದಲ್ಲೇ ಕುಸಿದು ಬೀಳ್ತಾನೆ. ನಂತರ ಆತನನ್ನ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಆತ ಅಸುನೀಗಿರೋದು. ಮತ್ತೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಗಿರಿನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿದೆ. ಮತ್ತೆ ಪೊಲೀಸರು ಕೂಡ ಇದು ಯಾವ ರೀತಿ ಆಯಿತು, ಕಾರಣ ಏನು ಅನ್ನೋದ್ರ ಬಗ್ಗೆ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಗಿರಿನಗರ ಪೊಲೀಸ್ ಠಾಣೆ ವ್ಯಾಪ್ತಿಯ ವೀರಭದ್ರ ನಗರ ಅಂತ ಒಂದು ಪ್ರದೇಶ, ಅಲ್ಲಿ ಕೃತಿಕ ಅಪಾರ್ಟ್ಮೆಂಟ್ ಅಂತ ಒಂದು ಅಪಾರ್ಟ್ಮೆಂಟ್ ಇದೆ. ಇಲ್ಲಿ ಲಿಖಿತ ಅನ್ನೋದು ಒಂದು ಫ್ಲ್ಯಾಟ್ ಇದೆ. ಆ ಫ್ಲ್ಯಾಟಲ್ಲಿ ಅವರೊಂದು ಗಿಳಿ ಸಾಕಿರ್ತಾರೆ. ಆ ಗಿಳಿ ಎಲೆಕ್ಟ್ರಿಕ್ ವೈರ್ ಮೇಲೆ ಕುತ್ಕೊಂಡು ಡೆತ್ ಆಗಿರುತ್ತೆ. ಸೊ ಅದನ್ನು ಅಂದರೆ ಇನ್ನೂ ಡೆತ್ ಆಗಿರೋದ್ರ ಬಗ್ಗೆ ಅವ್ರು ಕನ್ಫರ್ಮ್ ಇರೋಂಗಿಲ್ಲ. ಉಳಿಸ್ಲಿಕ್ಕೆ ಹೋಗಿ ಅವರು ಲಿಖಿತ ಇದ್ದಾರೆ, ಇವರ ಒಬ್ಬ ರಿಲೇಟಿವ್ ಹುಡುಗ ಅರುಣ್ ಕುಮಾರ್ ಅಂತೇಳಿ, ಸುಮಾರು 32 ವರ್ಷ. ಇವನು ಒಂದು ಕಬ್ಬಿಣದ ಒಂದು ಸಲಾಕೆಯನ್ನು ತಗೊಂಡು ಅದನ್ನು ಅನ್ನೋವಿಂಗ್ಲಿ ಅದನ್ನು ಗಿಳಿಯನ್ನು ಕೆಳಗೆ ಇದು ಮಾಡಲಿಕ್ಕೆ ಹೋಗ್ತಾನೆ. ಆ ಟೈಮಲ್ಲಿ ಅದು ಎಲೆಕ್ಟ್ರಿಕ್ ಹೈ ಟೆನ್ಷನ್ ವೈರ್ ಇರೋದ್ರಿಂದ ಎಲೆಕ್ಟ್ರಿಕ್ ಶಾಕ್ ಆಗಿ ಡೆತ್ ಆಗಿದ್ದಾರೆ. ಇನ್ನು ಈ ಒಂದು ಯುವಕನ ಸಾವು ಮತ್ತು ಆ ಒಂದು ಗಿಳಿಯ ವಿಚಾರ ಏನು ಅಂತ ಕಂಪ್ಲೀಟ್ ಆಗಿ ನೋಡೋದಾದ್ರೆ, ಆ ಒಂದು ಗಿಳಿ ಮರಿ ಏನಿದೆ ಅದನ್ನು ವಿದೇಶದಿಂದ ಸುಮಾರು 2 ಲಕ್ಷ ರೂಪಾಯಿಗೆ ಖರೀದಿ ಮಾಡಿ ತರಿಸ್ಕೊಂಡಿದ್ರು ಅನ್ನೋದು ವಿಚಾರ ಕೂಡ ಬೆಳಕಿಗೆ ಬರ್ತಾ ಇದೆ. ಮಕಾಯ್ ತಳಿಯ ಆ ಒಂದು ಗಿಳಿ ಏನಿದೆ ಅದು ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಮತ್ತು ಕಲರ್ಫುಲ್ ಆಗಿ ಕೂಡ ಇರುವಂಥದ್ದು. ಅದನ್ನು ಮನೆಯಲ್ಲಿ ಸಾಕ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಸುಮಾರು 2 ಲಕ್ಷ ರೂಪಾಯಿಯನ್ನು ಕೊಟ್ಟು ಅರುಣ್ ಕುಮಾರ್ ಅವರ ಸಂಬಂಧಿ ಒಬ್ಬರು ಅದನ್ನು ಖರೀದಿ ಮಾಡಿರ್ತಾರೆ. ವಿದೇಶದಿಂದ ಆ ಒಂದು ಗಿಳಿಯನ್ನು ಬೆಂಗಳೂರಿಗೆ ತರಿಸ್ಕೊಂಡ ಬಳಿಕ ಅದನ್ನ ಅರುಣ್ ಕುಮಾರ್ ಸಂಬಂಧಿ ಮನೆಯಲ್ಲಿ ಸಾಕಿರ್ತಾರೆ. ನಂತರ ಅರುಣ್ ಕುಮಾರ್ ಕೂಡ ಅವರ ಮನೆಯಲ್ಲಿ ಕೂಡ ಒಂದು ವಾಸವಾಗಿದ್ದು ಆ ಒಂದು ಗಿಳಿಯ ಜೊತೆ ಪ್ರತಿನಿತ್ಯ ಆಟವನ್ನು ಕೂಡ ಆಟ ಆಡ್ತಾ ಇರ್ತಾರೆ. ಯಾಕಂದ್ರೆ ತುಂಬಾ ಕಲರ್ಫುಲ್ ಆಗಿ ಗಿಳಿ ಮರಿ ಇದ್ದಿದ್ರಿಂದ ನೋಡೋದಕ್ಕೆ ಕೂಡ ತುಂಬಾ ಆಕರ್ಷಣೀಯವಾಗಿತ್ತು. ಅದರಿಂದ ಅದ್ರ ಜೊತೆ ಡೈಲಿ ಕೆಲಸಕ್ಕೆ ಹೋಗೋ ಮುನ್ನ ಮನೆಯಲ್ಲಿ ಅದ್ರ ಜೊತೆ ಆಟವನ್ನು ಕೂಡ ಆಟ ಆಡ್ತಾ ಇರ್ತಾರೆ. ಬಳಿಕ ನೆನ್ನೆ ಕೂಡ ಅದನ್ನ ಕೈ ಮೇಲೆ ಕೂರಿಸ್ಕೊಂಡು ಆಟ ಆಡಿಸ್ಕೊಂಡು ಅದ್ರ ಜೊತೆ ಸ್ವಲ್ಪ ಕಾಲವನ್ನು ಕೂಡ ಕಳೀತಾ ಇದ್ದ. ಈ ಒಂದು ಸಂದರ್ಭದಲ್ಲಿ ಕೈ ಮೇಲೆ ಇದ್ದಂತಹ ಗಿಳಿ ಮರಿ ಏನಿದೆ ಅದು ನೇರವಾಗಿ ಹಾರ್ಕೊಂಡೋಗಿ ಒಂದು ವಿದ್ಯುತ್ ತಂತಿಯ ಮೇಲೆ ಕೂರುತ್ತೆ. ಯಾಕಂದ್ರೆ ಆ ಒಂದು ವಿದ್ಯುತ್ ತಂತಿ ಸಣ್ಣ ಪುಟ್ಟ ವಿದ್ಯುತ್ ತಂತಿ ಆಗಿರಲಿಲ್ಲ. ಅದು 66,000 kV ವ್ಯಾಟ್ ವಿದ್ಯುತ್ ವ್ಯಾಟ್ ಇದ್ದಂಥ ಒಂದು ತಂತಿ ಆಗಿರುತ್ತೆ. ಆ ಒಂದು ತಂತಿಯ ಮೇಲೆ ಕುಳಿತ ಸಂದರ್ಭದಲ್ಲಿ ಗಿಳಿ ಮರಿಗೆ ಎಲ್ಲಿ ಹಾನಿ ಆಗುತ್ತೋ, ಅದು ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅರುಣ್ ಕುಮಾರ್ ಮನೆಯಿಂದ ಹೊರಗಡೆ ಹೋಗಿ ಅದನ್ನ ನೋಡಿದಾಗ ಅದು ತಂತಿಯ ಮೇಲೆ ಕುಳಿತಿರೋದು ಕೂಡ ಕಂಡಿರ್ತಾನೆ. ನಂತರ ಒಂದು ಐರನ್ ರಾಡ್ ಏನಿದೆ, ಆ ಒಂದು ಐರನ್ ರಾಡ್ಗೆ ಒಂದು ಕಟ್ಟಿಗೆಯನ್ನು ಕಟ್ಕೊಂಡು ಆ ಒಂದು ಗಿಳಿ ಮರಿಯನ್ನು ರಕ್ಷಣೆ ಮಾಡೋದಕ್ಕೆ ಕೂಡ ಆತ ಮುಂದಾಗಿರ್ತಾನೆ. ಈ ಒಂದು ಸಂದರ್ಭದಲ್ಲಿ ಪಕ್ಕದ ಒಂದು ಕಾಂಪೌಂಡ್ ಮೇಲೆ ಹತ್ತಿ ಆ ಒಂದು ಕಡ್ಡಿ ಮುಖಾಂತರವಾಗಿ ಆ ಒಂದು ಗಿಳಿ ಮರಿಯನ್ನು ರಕ್ಷಣೆ ಮಾಡುವಂಥ ಸಂದರ್ಭದಲ್ಲಿ ಏಕಾಏಕಿ ವಿದ್ಯುತ್ ಶಾಕ್ ಹೊಡೆದಿರೋದು. ಈ ಒಂದು ಸಂದರ್ಭದಲ್ಲಿ ಆ ಅರುಣ್ ಕುಮಾರ್ ಅಲ್ಲೇ ಸ್ಥಳದಲ್ಲೇ ಕುಸಿದು ಬಿದ್ದಿರುವಂಥ ಘಟನೆ ಕೂಡ ಆಗಿದೆ. ನಂತರ ಅಲ್ಲಿದ್ದಂಥ ಸ್ಥಳೀಯರು ಕೂಡ ಆತನನ್ನ ಕೂಡಲೇ ಒಂದು ಆಸ್ಪತ್ರೆಗೆ ದಾಖಲು ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಆದರೆ ಮಾರ್ಗ ಮಧ್ಯೆ ಆತ ಸಾವನ್ನಪ್ಪಿದ್ದಾನೆ ಅನ್ನೋದು ವಿಚಾರ ಕೂಡ ಬೆಳಕಿಗೆ ಬಂದಿದೆ. ಮತ್ತೆ ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ KEB ಮತ್ತೆ ಬೆಸ್ಕಾಂ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ಘಟನೆಗೆ ಕಾರಣ ಏನು ಮತ್ತೆ ಹೇಗಾಯ್ತು ಅನ್ನೋದು ವಿಚಾರದ ಬಗ್ಗೆ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಯಾರ ತಪ್ಪು ಮತ್ತೆ ಯಾರ ನಿರ್ಲಕ್ಷ್ಯ ಅನ್ನೋ ಪ್ರಶ್ನೆ ಕೂಡ ಉಂಟಾಗುತ್ತೆ. ಆದ್ರಿಂದ ಈಗ ಪೊಲೀಸ್ ಅಧಿಕಾರಿಗಳು ಕೂಡ ಇದರ ಬಗ್ಗೆ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಇದರ ಬಗ್ಗೆ ತನಿಖೆಯನ್ನು ಕೂಡ ಆರಂಭ ಮಾಡ್ತಾ ಇರೋದು.
ಮೃತ ಅರುಣ್ ಕುಮಾರ್ ಏನಿದ್ದಾನೆ ಈತ ನಾಗಮಂಗಲ ಮೂಲದ ನಿವಾಸಿಯಾಗಿದ್ದು ಬೆಂಗಳೂರಿನ ತನ್ನ ಸಂಬಂಧಿಯೊಬ್ಬರ ಮನೆಯಲ್ಲಿ ಕೂಡ ವಾಸವಾಗಿದ್ದ ಅಂತೇಳಿ ವಿಚಾರ ಗೊತ್ತಾಗಿದೆ. ಏನು ಬೆಂಗಳೂರಿನಲ್ಲೇ ಒಂದು ಕೆಲಸವನ್ನು ಮಾಡಿಕೊಂಡು ಇಲ್ಲಿ ಏನು ಆ ಒಂದು ಬರುವಂಥ ಸಂಬಳದಲ್ಲಿ ತನ್ನ ತಾಯಿಯನ್ನು ಕೂಡ ಸಾಕೊಂಡು ಕುಟುಂಬವನ್ನು ಪೋಷಣೆ ಕೂಡ ಮಾಡ್ತಾ ಇರ್ತಾನೆ. ಆದರೆ ನಿನ್ನೆ ಈ ಒಂದು ಅವಘಡದಿಂದಾಗಿ ಆತ ಮೃತಪಟ್ಟಿರುವುದು ಕುಟುಂಬಕ್ಕೆ ಒಂದು ದೊಡ್ಡ ಒಂದು ಆಘಾತವನ್ನು ಕೂಡ ಉಂಟು ಮಾಡಿರುವುದು. ಮತ್ತೆ ಈಗಾಗಲೇ ಏನು ಕಿಮ್ಸ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಕೂಡ ನಡೆದಿದ್ದು ಈಗಾಗಲೇ ಮೃತದೇಹವನ್ನು ಪೋಷಕರು ಕೂಡ ಹಸ್ತಾಂತರವನ್ನು ಮಾಡಲಾಗಿದೆ. ಮತ್ತೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಬೆಸ್ಕಾಂ, ಕೆಇಬಿ ಮತ್ತೆ ಪೊಲೀಸ್ ಇಲಾಖೆಯಿಂದ ತನಿಖೆ ಕೂಡ ಆರಂಭ ಆಗಿರೋದು. ಯಾಕಂದ್ರೆ ಇಲ್ಲಿ ನಿರ್ಲಕ್ಷ್ಯ ಏನಾದರೂ ಕಂಡು ಬಂತ ಅಥವಾ ಯಾವ ರೀತಿ ಆಯ್ತು ಅನ್ನೋದ್ರ ಬಗ್ಗೆ ಕೂಡ ತನಿಖೆ ಆರಂಭ ಆಗಿದೆ. ಮತ್ತೊಂದು ಕಡೆ ನೋಡೋದಾದ್ರೆ ಅದು ಅಪಾರ್ಟ್ಮೆಂಟ್ ಒಳಗಡೆ ಹಾದು ಹೋಗಿರುವಂತಹ ಒಂದು ಬೃಹತ್ ವಿದ್ಯುತ್ ತಂತಿ ಕೂಡ ಆಗಿದೆ. ಆದ್ರಿಂದ ಅಲ್ಲಿನ ನಿವಾಸಿಗಳು ಕೂಡ ಒಂದು ಸ್ವಲ್ಪ ಆಕ್ರೋಶ ಮತ್ತೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಿದ್ದಾರೆ. ಯಾಕಂದ್ರೆ ಇಲ್ಲಿ ಸಾಕಷ್ಟು ಅಪಾರ್ಟ್ಮೆಂಟ್ಸ್ ಇದೆ ಮತ್ತೆ ಸಾಕಷ್ಟು ನಿವಾಸಿಗಳು ಕೂಡ ಇಲ್ಲಿ ವಾಸವಾಗಿದ್ದಾರೆ. ಇಂಥ ಒಂದು ಸ್ಥಳದಲ್ಲಿ ಈ ರೀತಿ ಹೈ ಟೆನ್ಷನ್ ವಿದ್ಯುತ್ ತಂತಿ ಹಾದು ಹೋಗಿರೋದು ಕೂಡ ನಮ್ಮ ನಿವಾಸಿಗಳಿಗೆ ಭಾರಿ ತೊಂದರೆ ಉಂಟಾಗ್ತಾ ಇದೆ ಅನ್ನೋ ವಿಚಾರವನ್ನು ಕೂಡ ಅವರು ಅಸಮಾಧಾನವನ್ನು ಹೊರ ಆಗ್ತಾ ಇರೋದು. ಸರ್ ಅವ್ರ ಹುಡುಗ ನಮ್ಮ ಮನೇಲಿ ಎಷ್ಟು ಒಂದು 8-10 ವರ್ಷದಿಂದ ನಮ್ಮ ಮನೇಲೆ ಇರೋದು. ನಮ್ಮ ಅಕ್ಕನ ಮಗ ಅವನು. ನನ್ನ ಮಗಳ ಹತ್ರ ಮನೆ ಫ್ಯಾಕ್ಟ್ರಿಯಲ್ಲೇ ಕೆಲಸ ಮಾಡ್ತಾಯಿದ್ರು. ಅವ್ರದ್ದು ಲೆಕ್ಕ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಎದ್ಬಿಟ್ಟು ಅವನು ಅವ್ರ ಮನೆ ಹತ್ರ ಹೋಗಿದ್ದಾಗ ಅವ್ರ ಮನೇಲಿ ಒಂದು ಚಿಕ್ಕದು ಮಕ ಒಂದು ಗೈಳಿ ಸಾಕಿದ್ದಾರೆ. ಅದನ್ನು ಆಟ ಆಡ್ಸೋಕ್ಕೆ ಅಂತ ಹೋಗಿದ್ದಾನೆ. ಅದು ಹೈ ಟೆನ್ಷನ್ ವೈರ್ ಮೇಲೆ ಹೋಗಿ ಕೂತ್ಕೊಂಡ್ಬಿಟ್ಟಿದೆ. ಅದನ್ನು ಇಳಿಸೋಕ್ಕೆ ಅಂತ ಹೋಗಿದ್ದಾನೆ. ಕರೆಂಟ್ ಶಾಕ್ ಕೊಡ್ಬಿಟ್ಟಿದೆ ಸರ್ ಅವ್ರಿಗೆ. ಅಂದರೆ ಗೊತ್ತಿರಲಿಲ್ಲ ಮೇಡಮ್ ಕರೆಂಟ್ ಇರುತ್ತೆ ಯಾಕೆ? ಹೈ ಟೆನ್ಷನ್ ಅಂದರೆ ಕರೆಂಟ್ ಇರುತ್ತೆ ಅಂತ ಗೊತ್ತಿತ್ತು. ಬಟ್ ಅಲ್ಲಿ ಏನೋ ಸ್ವಲ್ಪ ಡಮ್ಮಿ ಇದೆ ಅಂದ್ಕೊಂಡಿರ್ಬೋದು. ಅಥವಾ ಅವನ ಮೈಂಡಲ್ಲಿ ಏನಿತ್ತು ಗೊತ್ತೇ ಆ ಟೈಮ್ಗೆ ಅದು ಪಕ್ಷಿಗೆ ಏನಾಗ್ಬಿಡುತ್ತೋ ಇಳಿಸ್ಬೇಕು ಅಂತ. ಬೇರೆಯವರೆಲ್ಲ ಹೇಳಿದ್ದಾರೆ ಬೇಡ ಅಲ್ಲಿ ಹತ್ತೋದು ಬೇಡ ಇಳಿ ಅಂತ 2-3 ಸರಿ ಇಳಿಸಿದ್ದಾರೆ ವಾಚ್ಮೆನ್ ಎಲ್ಲ ಬಂದು. ಅಂದರೆ ಇವನು ಕೇಳ್ದಿರಾ ಸ್ವಲ್ಪ ಇದು ಮಾಡಿಬಿಟ್ಟಿದ್ದಾರೆ. ಏನು ವಯಸ್ಸು ಮೇಡಮ್ ಅವ್ರು ಮದುವೆ ಆಗಿದ್ದಾರೆ? ಇಲ್ಲ ಸರ್ ಮದುವೆ ಆಗಿಲ್ಲ. ಅವ್ರು 32 ಇಯರ್ಸ್. ಯಾವ ಊರು ಅವ್ರು ನಾಗಮಂಗಲ ಹತ್ರ ಪಡೋಲ್ಪಟ್ಟೆ. ಆದರೆ ಈ ಒಂದು ವಿಚಾರದ ಬಗ್ಗೆ ಯಾಕೆಂದರೆ ಆತ ಮೊದಲೇ ಮುಂಜಾಗ್ರತೆ ವಹಿಸ್ಬೋದಾಗಿತ್ತ ಅಥವಾ ಬೆಸ್ಕಾಂ ಮತ್ತು KEB ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟು ವಿದ್ಯುತ್ತನ್ನು ನಿಲುಗಡೆ ಮಾಡಿ ಆನಂತರ ಅದನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ಬೋದಾಗಿತ್ತು. ಅಥವಾ ಬೆಸ್ಕಾಂ ಮತ್ತು KEB ಅಧಿಕಾರಿಗಳ ಮುಖಾಂತರವೇ ಗಿಳಿಮರಿಯನ್ನು ರಕ್ಷಣೆ ಮಾಡೋದಕ್ಕೂ ಕೂಡ ಅವಕಾಶ ಇತ್ತು. ಆದರೆ ಆತ ಏಕಾಏಕಿ ತಾನೇ ಒಂದು ರಕ್ಷಣೆ ಮಾಡೋದಕ್ಕೆ ಮುಂದಾಗಿದ್ದರಿಂದ ಈ ರೀತಿ ಆಯ್ತಾ ಅನ್ನೋದು ವಿಚಾರ ಕೂಡ ಈಗ ಚರ್ಚೆ ಆಗ್ತಾ ಇರೋದು. ಆದ್ದರಿಂದ ಈ ಒಂದು ಅವಘಡದ ಬಗ್ಗೆ ಈಗಾಗಲೇ ತನಿಖೆ ಕೂಡ ನಡೀತಾ ಇದೆ. ಆದರೆ ಆ ಯುವಕ ಏನಿದ್ದಾನೆ ಕುಟುಂಬಕ್ಕೆ ಆಧಾರವಾಗಿದ್ದಂಥ ಯುವಕ ಗಿಳಿಮರಿಯನ್ನು ರಕ್ಷಣೆ ಮಾಡುವಂಥ ಸಲುವಾಗಿ ಆತ ಈಗ ತನ್ನ ಪ್ರಾಣವನ್ನು ಕೂಡ ಕಳ್ಕೊಂಡಿರೋದು. ಸದ್ಯ ಈಗಾಗಲೇ ತನಿಖೆ ನಡೀತಾ ಇದೆ. ಮುಂದೆ ಇದು ಯಾವ ರೀತಿ ಅಂದರೆ ಯಾರ ನಿರ್ಲಕ್ಷ್ಯ ಮತ್ತು ಯಾರ ಬೇಜವಾಬ್ದಾರಿಯಿಂದ ಈ ರೀತಿ ಆಯ್ತು ಅನ್ನೋದ್ರ ಬಗ್ಗೆ ಅಧಿಕಾರಿಗಳ ತನಿಖೆಯಿಂದಷ್ಟೇ ಬೆಳಕಿಗೆ ಬರಬೇಕಾಗಿದೆ. ಇದು ಇವತ್ತಿನ ವಿಶೇಷ. ಮುಂದೆ ಇದೇ ರೀತಿಯ ಸುದ್ದಿಗೋಸ್ಕರ ನೋಡ್ತಾ ಇರಿ News 18 ಡಿಜಿಟಲ್ ಕನ್ನಡ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.